ನೋಡಿ, ಈಗ ನಾಸಿಪುಡಿ ಹಾವೇರಿಯವರಂತ ಅಷ್ಟೇ ಅಲ್ಲ, ಈ ದೇಶದಾಗ ಯಾರೇ ಕೂಡ ಆ ರೀತಿ ಘೋಷಣೆಗಳನ್ನು ಕೂಗಿದರೆ ಅದು ತಪ್ಪು. ಅದನ್ನು ನಾವು ಖಂಡನೆ ಮಾಡ್ತೀವಿ ಮತ್ತು ಕಾನೂನಾತ್ಮಕವಾಗಿ ಅವ್ರ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು ಆ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಭಾಳ ಸಂಯಮದಿಂದ ವರ್ತನೆ ಮಾಡಿದ್ದಾರೆ, ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಗೆ ಗೊತ್ತಿದೆ, ಯಾವುದೇ ರೀತಿಯಿಂದ ಕೂಡ ಈ ತನಿಖೆಯನ್ನು ನಾವು ನಿಲ್ಲಿಸೋದಿಲ್ಲ. ಸಂಪೂರ್ಣ ಇದನ್ನು ಪರಿಹಾರ ಕಂಡುಕೊಳ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಬಿಜೆಪಿ ನಾಯಕರು ವಾಗ್ದಾಳಿ ಮಾಡ್ತಾ ಇದ್ದಾರೆ ಸರ್, ದೇಶದ್ರೋಹಿಗಳನ್ನ ರಕ್ಷಿಸುವಂತ ಕೆಲಸ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ, ಪ್ರಯತ್ನ ಮಾಡ್ತಿದ್ದಾರೆ. ಎಲ್ಲರೂ ಖಂಡನೆ ಮಾಡಿದ್ದೀವಿ. ಯಾರು ತಪ್ಪಿಸ್ತಿರೋದಾರ ಎಲ್ಲರ ಮೇಲೂ ಕ್ರಮ ತಗೊಳಕ್ಕೆ ನಾವು ಯಾವುದೇ ಹಿಂದೆ ಮುಂದೆ ನೋಡೋದಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇಬ್ಬರು ಸ್ಟೇಟ್ಮೆಂಟು ನಾನಿದ್ದಾಗ ಮಾಡಿದ. ಅದು ಸುಮ್ಮನೆ ಅವ್ರಿಗೆ ಬೇರೆ ಕೆಲಸ ಇಲ್ಲ, ಬರೀ ಅದನ್ನೇ ಹೇಳ್ತಾರೆ. ನಾವು ಅದರೊಳಗೆ ಯಾವ್ದಾರ ಏನಾರ ಮಿಸ್ಟೇಕ್ ಮಾಡಿದ್ರೆ ಹೇಳ್ಬೋದು. ಮೊದಲು ಮಾಧ್ಯಮಗಳಲ್ಲಿ ವರದಿಯಾದಾಗ ಅದನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸ ಮಾಡಿದ್ರು. ನೋಡಿ, ಈಗ ನಾನು ಹೇಳ್ತೀನಿ, ಕೆಲವೊಬ್ಬರು ಸಮರ್ಥನೆ ಮಾಡ್ಕೊಂಡವ್ರು ಅವ್ರು ಉತ್ತರ ಕೊಡ್ತಾರೆ. ಅವ್ರು ಯಾರು ಮಾಡಿದ್ದಾರೆ ಅನ್ನೋದು ನೀವು ಮೀಡಿಯಾದವರು ಅವ್ರನ್ನ ಪದೇ ಪದೇ ಕೇಳ್ತಾನೆ ಇದ್ದೀರಿ. ಅವ್ರು ತಪ್ಪು ಮಾಡಿದ್ದನ್ನು ನಾವು ಯಾರೂ ಕೂಡ ಸಮರ್ಥನೆ ಮಾಡೋದೇ ಇಲ್ಲ. ವಿಶೇಷವಾಗಿ ನಾವು ಮಾಡೋದು ಬಿಡೋದು ಬರೋದಿಲ್ಲ. ಗೃಹ ಮಂತ್ರಿಗಳು ಏನು ಇವತ್ತು ಒಂದು ಕಟ್ಟುನಿಟ್ಟಾದ ಕ್ರಮ ಕೈಗೊಂಡಿದ್ದಾರೆ, ಆ ತನಿಖೆ ಸಂಪೂರ್ಣ ಆಗ್ತದೆ, ತಪ್ಪಿಸ್ತರಿಗೆ ಶಿಕ್ಷೆ ಆಗ್ತದೆ. ಕೇಂದ್ರ ಮತ್ತು ರಾಜ್ಯದ ನಾಯಕರ ಜೊತೆ ಒಳ್ಳೆ ಒಡನಾಟ ಹೊಂದಿದ್ದಾರೆ ನಾಸಿಪುಡಿಯಲ್ಲವರ ಮಾಹಿತಿ, ಯಾರ್ಯಾರ ಜೊತೆ ಇದ್ದಾರೆ ಏನು ಅಂತ. ಅವನು ಯಾರು ಬೇಕಾದವ್ರ ಜೊತೆ ಅವನು ಸಂಬಂಧ ಇದ್ರೂ ಕೂಡ ಇದರಲ್ಲಿ ನಾವು ಎರಡು ವಿಚಾರ ಮಾಡೋದಿಲ್ಲ, ದಯಮಾಡಿ. ನೀವು ಕೂಡ ಪಾಕಿಸ್ತಾನದ ಘೋಷಣೆ ಅಂತನ್ರಿ, ಆ ಜಿಂದಾಬಾದ್ ಅನ್ನಕ್ ಹೋಗ್ಬೇಡ್ರಿ ದಯಮಾಡಿ. ಪಾಕಿಸ್ತಾನ ಪರ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.